ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ದೇವಸ್ಥಾನ ಶೈಲಿಯ ಸ್ವೀಟ್ ಪಂಪ್ಕಿನ್ನ ಒಂದು ಗಶಿ ಅಂತ ಹೇಳ್ಬೋದು. ಇದನ್ನು ಸಾಂಬಾರಾಗಿ ಸಹ ಮಾಡ್ಕೊಳ್ಬೋದು. ನೀರು ಮಾಡಿದರೆ ಸಾಂಬಾರು, ಸ್ವಲ್ಪ ಗಟ್ಟಿಯಾಗಿಟ್ಟರೆ ಸ್ವಲ್ಪ ಗಶಿಯಾಗಿ ಮಾಡ್ಬೋದು. ಬಹಳ ಟೇಸ್ಟಿಯಾಗಿ ಬರುವಂತಹ ಮಂಗಳೂರು, ಉಡುಪಿ, ಕುಂದಾಪುರ ಕಡೆಯಲ್ಲಿ ಈ ಒಂದು ಟೆಂಪಲ್ಗಳಲ್ಲಿ ಈ ಒಂದು ಸ್ವೀಟ್ ಪಂಪ್ಕಿನ್ನ ಒಂದು ರೆಸಿಪಿಯನ್ನು ಮಾಡ್ತಾರೆ. ಬಹಳ ಚೆನ್ನಾಗಿ ಬರ್ತದೆ. ಆರೋಗ್ಯಕ್ಕೂ ಈ ಒಂದು ಸಿಹಿ ಕುಂಬಳ ಬಹಳ ಉತ್ತಮ. ಕಣ್ಣಿನ ಆರೋಗ್ಯಕ್ಕಾಗಲಿ ಅಥವಾ ತ್ವಚೆಯ ಆರೋಗ್ಯಕ್ಕಾಗಲಿ ಇದರ ರೆಸಿಪಿ ಬಗೆ ರೆಸಿಪಿಗಳನ್ನು ನಾನು ನನ್ನ ಚಾನಲಲ್ಲಿ ಮಾಡಿ ತೋರಿಸ್ತೇನೆ. ಇದೊಂದು ಬಹಳ ಸುಲಭವಾದ ಒಂದು ಗಶಿ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿಯಲ್ಲಿ ಈ ಒಂದು ದೇವಸ್ಥಾನ ಶೈಲಿಯ ಅಡಿಗೆಯನ್ನು ಮಾಡೋದನ್ನು ನೋಡೋಣ. ನಮಸ್ತೆ ಮಿತ್ರರೇ. ಇವತ್ತು ಸಿಹಿ ಕುಂಬಳ, ಇದರ ಆರೋಗ್ಯಭರಿತ ಅಂಶಗಳು ನಿಮಗೆ ಗೊತ್ತಿರುವಂಥದ್ದೇ. ಸ್ಕಿನ್ನಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತು ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮಕ್ಕಳಿಗಂತೂ ಸಣ್ಣ ಏಜಿನಿಂದಲೇ ಇದರದ್ದು ಸೂಪನ್ನು ಮಾಡಿಕೊಟ್ರೆ ಬಹಳ ಅತ್ಯುತ್ತಮವಾದ ಆರೋಗ್ಯದಾಯಕವಾದ ಮಕ್ಕಳು ಬೆಳೀತಾರೆ ಅಂತ ಹೇಳ್ತಾರೆ. ಹಾಗಿರುವಾಗ ಇವತ್ತು ಟೆಂಪಲ್ ಸ್ಟೈಲ್ ಅಂದರೆ ನಮ್ಮ ಈ ಉಡುಪಿ ಮಂಗಳೂರು ಶೈಲಿಯಲ್ಲಿ ಒಂದು ಸಾಂಬಾರು ಮಾಡೋಣ. ಏನು ಹೆಚ್ಚಿನ ಸಾಮಗ್ರಿಗಳು ಬೇಡವೇ ಬೇಡ. ಒಂದು ಸಿಹಿ ಕುಂಬಳಕಾಯಿ ಇದರದ್ದು ಈಗ ಕಟ್ ಮಾಡ್ಕೊಳ್ತೇನೆ. ಮತ್ತು 1.5 ಚಮಚದಷ್ಟು ನಮಗೆ ಈ ಕಡಲೆಬೇಳೆ ಬೇಕು. ಮತ್ತು ಯಾವ ಬೇಳೆ, ತೊಗರಿ ಬೇಳೆಯಲ್ಲಿ ಏನು ಹಾಕ್ಕೊಳ್ಳಿಕ್ಕಿಲ್ಲ. ಬಹಳ ಟೇಸ್ಟಿಯಾದ ಒಂದು ಸಿಂಪಲ್ ಸಾಂಬಾರು. 1.5 ಚಮಚದಷ್ಟು ಕೊತ್ತಂಬರಿ ಬೀಜ, ಅದೇ ಅರ್ಧ ಚಮಚದಷ್ಟು ಜೀರಿಗೆ, 4-5 ಬ್ಯಾಡಗೆ ಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸಣ್ಣ ತುಂಡು ಹುಳಿ, ಸ್ವಲ್ಪ ಈ ಫ್ರೆಶ್ ತೆಂಗಿನ ತುರಿ, ಇನ್ನು ಸಣ್ಣ ತುಂಡು ಬೆಲ್ಲ. ಇದು ಆಪ್ಷನಲ್, ನಿಮಗೆ ಬೇಡದಿದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು ನೀವು. ಈಗ ಮೊದಲಿಗೆ ಈ ಒಂದು ಕುಂಬಳಕಾಯಿಯನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣದಾಗಿ ಹೋಳುಗಳಾಗಿ ಮಾಡಿ ಕಟ್ ಮಾಡ್ಕೊಳ್ತೇನೆ. ಕಟ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಈ ಸೈಜ್ನಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ಎಲ್ಲವನ್ನು ನೀರಿಗೆ ಹಾಕ್ಕೊಳ್ಳೋಣ. ಈವನ್ ನೋಡಿ, ಅದರ ನಡುಭಾಗದ ಬೀಜಗಳನ್ನು ತೆಗೆದು ಇದನ್ನು ಸಹ ಹಾಕ್ಕೊಳ್ಳಿ. ಇದು ಸಹ ಆರೋಗ್ಯಕ್ಕೆ ಬಹಳ ಉತ್ತಮ. ಸೊ ಇದನ್ನೆಲ್ಲ ಚೆನ್ನಾಗಿ ಒಮ್ಮೆ ತೊಳೆದುಕೊಂಡು, ತುರಿಗೆ ಒಮ್ಮೆ ಚೆನ್ನಾಗಿ ಇದನ್ನು ತೊಳೆದುಕೊಳ್ಬೇಕು. ಆಮೇಲೆ ಕಟ್ ಮಾಡಿದ ಮೇಲೆ ಒಂದು ಬಾರಿ ತೊಳೆದರೆ ಸಾಕು. ಕಟ್ ಮಾಡಿದ ಮೇಲೆ ಹೆಚ್ಚು ಸರಿ ತೊಳೆಯುವ ಅಗತ್ಯ ಇಲ್ಲ. ಸೊ ಈಗ ಒಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ತಿದ್ದೇನೆ. ಶಿಫ್ಟ್ ಮಾಡಿಕೊಂಡು ಒಲೆಯ ಮೇಲೆ ಇಟ್ಟುಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಬೇಯಿಸಿಕೊಳ್ಳೋಣ. ಸ್ವಲ್ಪ ನೀರಿನ ಅಗತ್ಯ ಉಂಟು. ಇದಕ್ಕೆ ನೀರನ್ನು ಹಾಕ್ಕೊಂಡು, ತುಂಬ ನೀರು ಸಹ ಬೇಡ, ಬೇಯುವಷ್ಟು ನೀರನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿಕೊಂಡು ಬೇಯಿಸ್ಕೊಳ್ಳೋಣ. ಇನ್ನು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇದು ಬೇಯ್ತಾ ಇರುವಾಗ ನಾವಿಲ್ಲಿ ಬಾಣಲೆಯನ್ನು ಇಟ್ಕೊಂಡಿದ್ದೇವೆ. ಅದಕ್ಕೀಗ 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕುತ್ತಿದ್ದೇವೆ. ಈಗ ನೀವು 1.5 ಚಮಚದಷ್ಟು ಇದನ್ನು ಹದಾವುರಿಯಲ್ಲಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದರೊಟ್ಟಿಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸಹ ಹಾಕೊಳ್ಳೋಣ. 1-2 ಕರಿಬೇವಿನ ಎಲೆ ಇದಕ್ಕೆ ಆದರೆ ಇನ್ನು 2 ಕರಿಬೇವಿನ ಎಲೆಯನ್ನು ಇಲ್ಲಿ ಬೇಯ್ತಿರುವುದಕ್ಕೆ ಸ್ವಲ್ಪ ಹಾಕೊಳ್ಳೋಣ. ಇಲ್ಲಿ ಈಗ ಹದಾವುರಿಯಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬೇರೆ ತೊಗರಿಬೇಳೆಯಲ್ಲಿ ಏನು ಹಾಕ್ಕೊಳ್ಳಿಕ್ಕಿಲ್ಲ. ತೊಗರಿಬೇಳೆ ಬೇಯಿಸಿದ್ದು ಹಾಕ್ಕೊಳ್ಳಿಕ್ಕಿಲ್ಲ, ಬೇರೆ ಏನು ಹಾಕ್ಕೊಳ್ಳಿಕ್ಕಿಲ್ಲ. ಇದು ಸಣ್ಣದಾಗಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ, ತುಂಬ ಗೋಲ್ಡನ್ ಬ್ರೌನ್ ಬೇಡ, ಇಷ್ಟು ಸಾಕು. ಇಷ್ಟ ಆಗುವಾಗ ಈಗ ಇದಕ್ಕೆ 1 ಚಮಚದಷ್ಟು ಕೊತ್ತಂಬರಿಯ ಬೀಜ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೇನೆ. ಇದು ಸಹ ಹಾಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ತುಂಬ ಫ್ರೈ ಆಗಬೇಕಂತ ಇಲ್ಲ, ಸ್ವಲ್ಪ ಘಮ ಬಂದರೆ ಸಾಕು. ಇನ್ನು ಕೊನೆಯದಾಗಿ 4 ಅಥವಾ 5 ಬ್ಯಾಡಗೆ ಮೆಣಸನ್ನು ಹಾಕ್ಕೊಳ್ತೇವೆ. ಇನ್ನು ಬೇರೆ ಯಾವ ಈ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳಿಕ್ಕೆ ಇಲ್ಲ. ಇಷ್ಟ ಆಗುವಾಗ ಚೂರು ಸ್ವಲ್ಪ ಸಾಕು. ಈ ಮೆಣಸು ಕುದ್ರೆ ತುಂಬ ಹುರಿಬೇಕಂತ ಸಹ ಇಲ್ಲ, ಸಾಕು. ಇದನ್ನು ಆಫ್ ಮಾಡಿಕೊಂಡು ಇದರ ಬಿಸಿಯಲ್ಲಿ ಇದು ಸ್ವಲ್ಪ ಬಾಡಿಕೊಳ್ಳಿ, ಸ್ವಲ್ಪ ತಣ್ಣಗಾಗಲಿ. ವೀಕ್ಷಕರೇ, ಇದೀಗ ತಣ್ಣಗಾಗಿದೆ. ಇಲ್ಲಿಗ ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ತಿದ್ದೆ. ನೋಡಿ, ಇದು ಬೆಂದಿತ್ತು. ಉಪ್ಪು ಮತ್ತು ಈ ಬೆಲ್ಲವನ್ನು ಹಾಕ್ಕೊಂಡು ನಾವು
ಇನ್ನೊಮ್ಮೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದು ಬೆಂದಾಯಿತು ನೋಡಿ, ಒಳ್ಳೆ ಬೆಂದಿದೆ. ಸೊ ಇಷ್ಟು ಬೆಂದರೆ ಸಾಕು ನಮಗೆ, ಸಣ್ಣ ಉರಿಯಲ್ಲಿ. ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಸುರಿಗೆ ಸ್ವಲ್ಪ ತರಿಯಾಗಿ ಇದನ್ನು ರುಬ್ಬಿಕೊಳ್ಳೋಣ. ಜಸ್ಟ್ ಒಂದು ಪೌಡರ್ನಾಗೆ, ಅಂದರೆ ಇದು ಪೌಡರ್ ಅಲ್ಲ, ಇದಕ್ಕೆ ಸ್ವಲ್ಪ ಹುಳಿಯನ್ನು ಹಾಕ್ಕೊಳ್ತಿದ್ದೇನೆ. ಹುಳಿ ಹಾಕ್ಕೊಂಡು ಇದು ಒಮ್ಮೆ ತಿರುಗಿಸಿ, ಒಂದು ರೌಂಡ್ ತಿರುಗಿಸಿ ತರ್ತೇನೆ. ವೀಕ್ಷಕರೇ ನೋಡಿ, ಹೀಗೆ ಇಷ್ಟು ಪೌಡರ್ ಆಯಿತು. ಇಷ್ಟು ಪೌಡರ್ ಆಗುವಾಗ ಈಗ ನಾವು ಇದಕ್ಕೆ ತೆಂಗಿನ ತುರಿ, ತುಂಬ ಸಹ ಬೇಡ ನೋಡಿ, ಒಂದು ಕೈಯಲ್ಲಿ ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ ಇದ್ದರೆ ಸಾಕು. ಇದಕ್ಕೆ ಚೂರು ನೀರನ್ನು ಹಾಕ್ಕೊಳ್ತಿದ್ದೇನೆ ನಾನು ನೋಡಿ. ಸ್ವಲ್ಪ ಕೋಸ್ಲಿ ಗ್ರೈಂಡ್ ಮಾಡಿಕೊಂಡು ತರ್ತೇನೆ. ವೀಕ್ಷಕರೇ ನೋಡಿ, ಇಷ್ಟು ತರಿಯಾದರೆ ಈಗ ಇದಕ್ಕೆ ಸ್ವಲ್ಪ ಹಳದಿಯ ಪುಡಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಸಾಕು, ತುಂಬ ಬೇಡ. ಒಂದಿಷ್ಟು ಹಳದಿಯ ಪುಡಿಯನ್ನು ಹಾಕ್ಕೊಂಡು ಅಲ್ಲಿಗೆ ಮೊದಲೇ ಸಹ ಗ್ರೈಂಡ್ ಮಾಡುವಾಗ ಸಹ ಹಾಕ್ಕೊಳ್ಬೋದು. ಇನ್ನು ಇದನ್ನು ಇದಕ್ಕೆ ನೋಡಿ, ಇದು ಒಳ್ಳೆ ಇಷ್ಟು ಬೇಯಬೇಕಂತ ಇಲ್ಲ, ಇದಕ್ಕಿಂತ ಸ್ವಲ್ಪ ಕಡಿಮೆ ಬೆಂದರೆ ಸಹ ಆಗ್ತದೆ. ಎಲ್ಲವನ್ನು ಇದಕ್ಕೆ ನೋಡಿ, ಇಷ್ಟು ತರಿಯಾಗಿರಬೇಕು, ತುಂಬ ನುಣ್ಣಗೆ ಬೇಡ ನಮಗೆ. ಸೊ ಇದನ್ನು ಈಗ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರನ್ನು ಈ ಒಂದು ಪಾತ್ರೆಗೆ ಹಾಕ್ಕೊಂಡು, ಮಿಕ್ಸಿಗೆ ಹಾಕ್ಕೊಂಡು, ತುಂಬ ನೀರಾಗಬಾರ್ದು ಈ ಪದಾರ್ಥ, ಒಂದು ದಪ್ಪದ ಸಾಂಬಾರಿನಾಗೆ ಹಾಕ್ತೀವಿ. ಇನ್ನು ಉರಿಯನ್ನು ದೊಡ್ಡದು ಮಾಡಿಕೊಂಡು ಉಪ್ಪು ಹುಳಿ ಖಾರ ಕರೆಕ್ಟ್ ಇರಬೇಕು. ಈಗ ಉಪ್ಪು ಸರಿ ಉಂಟಾ ಅಂತ ನೋಡೋಣ. ಉಪ್ಪು ಸರಿ ಇರೋದಿದ್ರೆ ನಮಗೆ ಈ ರೀತಿಯ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ನೋಡೋಣ ಉಪ್ಪು ಸರಿ ಉಂಟು. ಉಪ್ಪೆಲ್ಲ ಸರಿ ಉಂಟು. ಈಗ ಇದು ಕುದಿ ಬರ್ತಾ ಇರುವಾಗ ದೊಡ್ಡ ಉರಿ ಇಟ್ಕೊಳ್ಳೋ. ಇಲ್ಲಿ ನಾವು ಒಂದು ಒಗ್ಗರಣೆಗೆ ರೆಡಿ ಮಾಡೋಣ. ಇದೇ ಪಾತ್ರೆಯಲ್ಲಿ ಒಗ್ಗರಣೆಗೆ ಇದು ಬಿಸಿ ಆಗಲಿ. ವೀಕ್ಷಕರೇ, ಬಾಣಲೆ ಬಿಸಿ ಆಯಿತು. ಇದರಲ್ಲಿ 2 ಚಮಚ ಸಾಕು ಎಣ್ಣೆ. ಇನ್ನು ಸಾಸಿವೆ, ಇನ್ನು ಜೀರಿಗೆ, ಇದು ಆಪ್ಷನಲ್. ನಾನು ಹಾಕ್ಕೊಳ್ತಾ ಇರೋದು ಹಿಂಗು, ನಾನು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಿದ್ದೇನೆ. ಸರಿ, ಆಯಿತು. ನಾನು ಈಗ ಆಫ್ ಮಾಡಿಕೊಂಡು, ಇದು ಕಬ್ಬಿಣದ ಬಾಣಲೆ ಆಗುವಾಗ ತುಂಬ ಬಿಸಿಯಾಗಿರ್ತದೆ. ಇಲ್ಲಿ ಕುದಿ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತಿದ್ದೇನೆ. ಶಿಫ್ಟ್ ಮಾಡಿಕೊಂಡು ಇದನ್ನು ಆಫ್ ಮಾಡಿಕೊಂಡು ಮುಚ್ಚಿಕೊಳ್ಳೋಣ. ವೀಕ್ಷಕರೇ ನೋಡಿ, ಘಮಘಮಿಸುವಂತಹ ಒಂದು ರೆಡಿ ಆಯಿತು ಪದಾರ್ಥ. ಇದು ಸ್ವಲ್ಪ ದಪ್ಪದಲ್ಲೇ ಬರುವಂಥದ್ದು. ಸೊ ಬಹಳ ಟೇಸ್ಟಿಯಾಗಿರ್ತದೆ. ಯಾರಿಗೆಲ್ಲ ಹೀಗೆ ಕುಂಬಳಕಾಯಿ ಇಷ್ಟ ಇಲ್ಲ ಇಂಥವರು ಈ ರೀತಿಯ ಒಂದು ಸಾಂಬಾರನ್ನು ಮಾಡಿ ತಿನ್ನಿ ಅಂತ ಹೇಳುತ್ತಾ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.